ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಮನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತು ಸಂಡೇ ಲಾಗು ಮತ್ತು ಮಗಳು ಬರ್ತಡೇ ಪ್ರಿಪರೇಷನ್ ಅಂತಲೇ ಹೇಳ್ಬೋದು. ಸೊ ಮಗಳು ಬರ್ತಡೇ ಪ್ರಿಪರೇಷನ್ ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದೆ. ಯಾಕೆ ಅಂದರೆ ತುಂಬ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಮತ್ತು ಮಕ್ಕಳು ಸ್ಕೂಲೆಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಮತ್ತು ಯಾವುದೇ ರೀತಿ ರಜೆ ಮಧ್ಯದಲ್ಲೆಲ್ಲ ಸಿಗಲಿಲ್ಲ, ಮತ್ತು ಸಂಡೇ ಆಗಿರೋದ್ರಿಂದ ಬರ್ತಡೇ ಪ್ರಿಪರೇಷನ್ ಅಷ್ಟು ತುಂಬ ಏನು ಜೋರಾಗಿರಲಿಲ್ಲ. ಮಗಳಿಗೆ ಬರ್ತಡೇಗೆ ಆಗಲೇ 14 ಇಯರ್ಸ್ ಆಗಿರೋದ್ರಿಂದ ಅವಳಿಗೂ ಅದು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಸೊ ರಾಗಿ ದೋಸೆ ನಾನು ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕ್ತೀನಿ. ಯಾವ ಥರ ರಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಎಗ್ ಮಸಾಲ ಗ್ರೇವಿ ಮಾಡ್ತಾಯಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಂಡೇ ಆಗಿದ್ದರಿಂದ ಸ್ವಲ್ಪ ಬ್ರೇಕ್ಫಾಸ್ಟು ಸ್ವಲ್ಪ ಎಲ್ಲ ಲೇಟಾಗಿ ನಾವು ತಿನ್ನೋದು, ಹಾಗಾಗಿ ಸುಮಾರು ಒಂದು 11 o'clock ಆಗಿಬಿಟ್ಟಿತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋ ಹೊತ್ತಿಗೆ. ಸೊ ಹಸ್ಬೆಂಡ್ ಆಲ್ರೆಡಿ ಕೆಳಗಡೆ ಸ್ವಲ್ಪ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ತುಂಬ ಧೂಳೆಲ್ಲ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಅವರು ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಅವ್ರ ಜೊತೆ ಜಾಯ್ನ್ ಆಗಿ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ರೋಡ್ ಮುಂದೆ ಪಕ್ಕನೇ ಇರೋದ್ರಿಂದ ಬಿಲ್ಡಿಂಗು ತುಂಬಾ ಡಸ್ಟು ಮತ್ತು ತುಂಬ ಜಾಡೆಲ್ಲ ಕಟ್ಬಿಟ್ಟಿತ್ತು. ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ತಿದ್ವಿ, ಬಟ್ ಇವಾಗ ಸ್ವಲ್ಪ ಕೆಲಸದ್ದು ಜಾಸ್ತಿ ಇರೋದ್ರಿಂದ ನನಗೂ ಕ್ಲೀನ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ಅದು ನೀಟಾಗಿ ಮಾಡಬೇಕಲ್ವಾ ಮಾಡೋ ಕೆಲಸ. ಹಾಂ, ನೀವು ನೋಡಿದ್ರ ಏನು ಕರೆಕ್ಟಾಗೇ ಮಾಡಲಿಲ್ಲ, ಎಲ್ಲ ಅರ್ಧ ಬರ್ಧ. ನೋಡಿ ಎಷ್ಟು ನೀಟಾಯಿತು ಮೇಲ್ಗಡೆ ಎಲ್ಲ. ನೋಡಿದ್ರಲ್ವ, ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗು ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ಕೊಬೇಕಾಗುತ್ತೆ. ಸೊ ಅದೇ ನಾವು ರೆಂಟಲ್ಲೇನಾದರೂ ಇದ್ದಿದ್ರೆ ಅವ್ರಿಗೆ ರೆಂಟಲ್ಲಿ ಕ್ಲೀನಿಂಗ್ ಚಾರ್ಜಸ್ಸು ಅಂತ ಹೇಳಿಬಿಟ್ಟು ಕೊಡಬೇಕಾಗ್ತಿತ್ತು. ಸೊ ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ಮತ್ತು ರೋಡ್ ಮುಂದೆನೇ ಇರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ ಒಳಗೆ. ಸೊ ಹಾಗಾಗಿ ತುಂಬ ಜಾಡೆಲ್ಲ ಕಟ್ಕೊಂಡಾಗ ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದರೆ ಆಗಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರೆ ಮಧ್ಯದಲ್ಲಿ ನನ್ನ ಮಗ ಬೇರೆ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದ, ನಾನು ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ನಾನೊಂದು ಕಡೆ, ನನ್ನ ಹಸ್ಬೆಂಡ್ ಒಂದು ಕಡೆ, ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡ್ಕೊಂಡ್ವಿ, ನೀಟಾಗಿ ಕ್ಲೀನ್ ಮಾಡಿದ್ವಿ. ಸೊ ತುಂಬಾ ಒಂದು ಜಾಡು ಎಲ್ಲ ಕಟ್ಬಿಟ್ಟಿತ್ತು. ಸೊ ಅದೆಲ್ಲ ನೋಡಿದಾಗೆಲ್ಲ ಬೇಜಾರು ಅನಿಸ್ತಿತ್ತು, ಯಾವಾಗಲೂ ಕ್ಲೀನ್ ಮಾಡಿ ತುಂಬ ದಿವಸ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಕ್ಲೀನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಮಗ ಬೇರೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಗ ಕ್ಲೀನ್ ಮಾಡ್ತಾಯಿದ್ದ. ಸೊ ಎಲ್ಲ ಜಾಡೆಲ್ಲ ಕ್ಲೀನೆಲ್ಲ ಆಯಿತು. ಸೊ ಒಂದು ಸಂಡೇ ಸಿಕ್ಕಿದಾಗ ಈ ಥರ ಎಲ್ಲ ಫ್ರೀ ಆಗಿದ್ದಾಗ ನಮ್ದು ಯಾವಾಗಲೂ ಈ ಥರ ಕ್ಲೀನಿಂಗ್ ಪ್ರೋಸೆಸ್ ನಡೀತಲೇ ಇರುತ್ತೆ. ಸೊ ಇಲ್ಲೆಲ್ಲ ಪ್ಯಾಸೇಜ್ ಎಲ್ಲ ನೀಟಾಗಿ ತೊಳ್ದು, ಕಾರೆಲ್ಲ ನಿಲ್ಲಿಸೋ ಜಾಗದಲ್ಲೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬೇಗ ತೊಳಿ ಮಲಿಕಡ್ ಹೋದ. ಓಯ್ ಧನುಷ್, ಏನೋ ಇದು, ಏನದು ಹೋಯ್ತು, ಅದು ಟಬ್ಬು ಇದರ ಮೇಲಕ್ಕೆ ಇದಳೋ. ಸೊ ಸಂಡೇ ಬಂತು ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ, ಮಾಡ್ತಾಯಿದ್ರೆ ಯಾರು ಬಂದರೂ ಕೆಲಸ ಅನ್ನಂತೂ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ. ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅಂತ ಹುಡ್ಕೊಂಡು ಮಾಡೋದೇ ಆಗಿರುತ್ತೆ. ಸೊ ನನ್ನ ಟೆರೆಸ್ ಮೇಲೆ ಬಂದು ಗಿಡಗಳನ್ನೆಲ್ಲ ನೋಡ್ತಾಯಿದ್ರು ಹಸ್ಬೆಂಡು. ಕೆಲವೊಂದು ತುಂಬಾ ಸತ್ತೆ ಎಲ್ಲ ಬೆಳ್ಕೊಂಬಿಟ್ಟಿದೆ ಗಿಡ ಟೆರೆಸ್ ಮೇಲೆ. ಸೊ ಅದನ್ನೆಲ್ಲ ಯಾವಾಗಾದರೂ ಇನ್ನೊಂದು ಫ್ರೀ ಟೈಮ್ ತೊಗೊಂಡು ಅವೆಲ್ಲ ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ಟೈಮ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ನನಗೆ ತುಂಬಾ ಟೈಮ್ ಬೇಕು ಅಂತ ಅನಿಸ್ತಿದೆ. ಒಂದೊಂದು ಟೈಮು ಮನೆಗೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಹೊರಗಡೆ ಅಂಗಡಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಮನೇಲಿ ಕೂತ್ಕೊಂಡು ಮಾಡೋದಕ್ಕೆ ಅದಕ್ಕೆ ಅಂತ ಸಂಡೇ ಅಂತ ಇಟ್ಕೊಳ್ತೀನಿ, ಬಟ್ ಸಂಡೇನೂ ಬೇರೆಯೇ ಟೈಮೆಲ್ಲ ಬೇರೆದಕ್ಕೇ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾನು ಹೊರಗಡೆ ಬಂದಿದ್ವಿ. ಹಸ್ಬೆಂಡು ನಾನು ಬಸವೇಶ್ವರ ನಗರದಲ್ಲಿ ಮಗಳಿಗೆ ಬಟ್ಟೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಸೊ ಬಸವೇಶ್ವರ ನಗರದ ರೂಪ್ ಸಂಗಮಲ್ಲಿ ಮಗಳಿಗೆ ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಅಲ್ಲಿನ ಒಂದು ಕಲೆಕ್ಷನ್ಸ್ ಎಲ್ಲ ಏನೂ ಅಷ್ಟು ಚೆನ್ನಾಗೂ ಇರಲಿಲ್ಲ, ಮತ್ತು ಯಾವುದು ಕಲರ್ಸ್ ಕೇಳಿದ್ರೆ ಅದು
ಸಿಗ್ತಲೇ ಇರಲಿಲ್ಲ. ಹಾಗಾಗಿ ನನಗೆ ಯಾಕೋ ಇಷ್ಟನೂ ಆಗಲಿಲ್ಲ. ಸೊ ಕೆಲವೊಂದೆಲ್ಲ ಬ್ಲ್ಯಾಕು ಆ ಥರದ್ದೆಲ್ಲ ಸಿಗ್ತಿತ್ತು. ಬಟ್ ಅದನ್ನೆಲ್ಲ ಅವಳು ನನ್ನ ಮಗಳು ಸ್ವಲ್ಪ ಆ ಥರದ್ದೆಲ್ಲ ಲೈಕ್ ಮಾಡೋದಿಲ್ಲ. ತುಂಬ ಸಾಫ್ಟಾಗಿ ಆ್ಯಂಡ್ ಕಾಟನಲ್ಲಿ ಆ ಥರ ಇದ್ದರೆ ತುಂಬಾ ಇಷ್ಟಪಟ್ಟೆ ಹಾಕೊಳ್ತಾಳೆ ಅಂದ್ಬಿಟ್ಟು ನಾನು ಆ ಥರದ್ದು ನೋಡ್ತಾ ಇದ್ದೆ. ಸೊ ಅಲ್ಲಿ ಸಿಂಪಲ್ಲಾಗಿರೋ ಒಂದು ಡ್ರೆಸ್ ತೊಗೊಂಡು ಮತ್ತು ನಾವು ಇಲ್ಲಿ ನಾಗರಬಾವಿ ಹತ್ರ ಇರೋವಂಥ ರೂಪ್ ಸಂಗಮ ಹತ್ರ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸು ಸ್ವಲ್ಪ ಚೆನ್ನಾಗೂ ಇದ್ದಾವೆ. ಮತ್ತು ತುಂಬ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಅಂಗಡಿನ ತುಂಬಾ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಲೆಕ್ಷನ್ಸು ಅಷ್ಟೇ ಮಕ್ಳುಗಳಿಗಂತೂ ಚಿಕ್ಕ ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಡೈಲಿ ವೇರ್ಸ್ ಆಗಿರ್ಬೋದು ಮತ್ತು ವೆಸ್ಟರ್ನ್ ವೇರ್ ಆಗಿರ್ಬೋದು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸು ಇದ್ವು. ಸೊ ನಾನಲ್ಲಿ ಸಿಂಪಲ್ಲಾಗಿರೋದೇ ನಾನು ತೊಗೊಂಡೆ ಮಗಳಿಗೆ. ಸೊ ಕೆಲವೊಂದು ಸರಿ ಅವಳು ತುಂಬ ಗ್ರ್ಯಾಂಡಾಗಿರೋದೆಲ್ಲ ತೊಗೊಂಡಿರ್ತೀನಿ. ಬಟ್ ಅದನ್ನೆಲ್ಲ ಅವಳು ವೇರ್ ಮಾಡೋದಿಲ್ಲ. ಏಕೆ ಅಂತಂದರೆ ಅವಳಿಗೆ ಅದಷ್ಟು ಗ್ರ್ಯಾಂಡ್ ಅನ್ಸೋದು ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಅವಳಿಗೆ ಯಾವ ಥರ ಅಂತೆಲ್ಲ ನೋಡಿ ನಾನು ತೊಗೊಳ್ತಾ ಇದ್ದೆ. ಸೊ ಅವಳು ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಕಾಟನ್ ಆಗಿರಬೇಕು ಮತ್ತು ಒಂದು ಚುಚ್ಚೋ ಥರ ಎಲ್ಲ ಇರಬಾರ್ದು. ಸೊ ತುಂಬ ದಿವಸದಿಂದ ಅವಳು ಇದೇ ಥರನೇ ವೇರ್ ಮಾಡಿ ಇಷ್ಟಪಟ್ಬಿಟ್ಟಿದ್ದಾಳೆ. ಹಾಗಾಗಿ ನಾವು ಹಾಕಿ ಅದನ್ನೇ ಕೊಡಿಸಿ ಅವಳು ಅದೇ ಥರನೇ ಲೈಕ್ ಮಾಡ್ತಾಳೆ ಕೂಡ. ಸೊ ನಾನು ನೋಡೋಣ ಅಂತಂದ್ಬಿಟ್ಟು ಒಂದು ಸೆಲೆಕ್ಷನ್ ಮಾಡಿಕೊಂಡೆ. ಬಟ್ ಅದು ಅವಳಿಗೆ ಇಷ್ಟ ಆಯಿತು. ಸೊ ಬಟ್ಟೆ ಪರ್ಚೇಸಿಂಗ್ ಎಲ್ಲ ಆಯಿತು. ಮನೆಗೆಲ್ಲ ಬಂದು ಸ್ವಲ್ಪ ಅಡುಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೈಟ್ ಊಟಕ್ಕೆ ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಮಟನ್ ಬಿರಿಯಾನಿ ರೆಸಿಪಿ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಯಾವ ಥರ ಮಾಡಿದ್ದೀನಿ ನಾನು ಮಟನ್ ಬಿರಿಯಾನಿ. ಸೊ ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗೂ ಬಂದಿತ್ತು ಕೂಡ. ಸೊ ತುಂಬ ಟೇಸ್ಟಿಯಾಗೂ ಇತ್ತು. ಸೊ ಮಟನ್ ಬಿರಿಯಾನಿ ಸಾಕು ಅಂತ ಹೇಳಿ ಒಂದೇ ಒಂದು ಟೈಮ್ ಆಗಿದ್ದರಿಂದ ಯಾವುದೇ ಹೋಟೆಲ್ಗೆಲ್ಲ ಹೋಗೋದಕ್ಕೆ ಮಕ್ಕಳು ಕೂಡ ಇಷ್ಟಪಡಲಿಲ್ಲ. ಯಾಕೋ ಗೊತ್ತಿಲ್ಲ, ಈ ನಡುವೆ ಮಕ್ಕಳು ಎಲ್ಲ ಹೋಟೆಲಲ್ಲೆಲ್ಲ ಇಷ್ಟಪಡ್ತಲೇ ಇಲ್ಲ ತಿನ್ನೋದಕ್ಕೆ. ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ತುಂಬ ಚೆನ್ನಾಗೂ ಕೂಡ ಆಗಿತ್ತು ಕೂಡ ಮಟನ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಅಮ್ಮನೂ ಮತ್ತು ನಾನ್ ವೆಜ್ ತಿಂತಿರಲಿಲ್ಲ. ಕಾರ್ತಿಕ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು. ಹಾಗಾಗಿ ನನಗೆ ಮತ್ತು ಅಪ್ಪ ಮತ್ತು ತಮ್ಮ ಇಷ್ಟು ಜನಕ್ಕೆ ಮಾತ್ರ ನಾನು ಈ ಒಂದು ಬಿರಿಯಾನಿ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಾಗಿತ್ತು. ಸೊ ನೆಕ್ಸ್ಟ್ ಬಿರಿಯಾನಿ ಎಲ್ಲ ಮಾಡ್ಕೊಂಡು ಮುಗಿಸ್ಬಿಟ್ಟಾದ್ಮೇಲೆ ಸೊ ಸಣ್ಣದಾಗಿ ಒಂದು ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಹೊರಗಡೆ ಬಂದಿದ್ದೆ. ಸೊ ಈ ಒಂದು ಸ್ಲಿಪ್ಪರ್ನ ನಾನು ಮುನ್ನಾರ್ಗೆ ಹೋದಾಗ ಯಾರೋ ಬಸ್ಸಲ್ಲಿ ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ನಾನು ಆ ಸ್ಲಿಪ್ಪರ್ನ ಹುಡ್ಕೊಂಡು ಹೋಗಿದ್ದೆ. ನನಗೆ ಮತ್ತೆ ಬೇಕೇ ಬೇಕು ಆ ಸ್ಲಿಪ್ಪರು ಅಂತ ಹೇಳಿ ಆ ಸ್ಲಿಪ್ಪರನ್ನು ತೊಗೊಂಡೆ. ಮತ್ತು ನನ್ನ ಮಗ ಅಕ್ಕನಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಗಿಫ್ಟು ಚಿಕ್ಕದಾಗಿ ಅವ್ನ ಪೆನ್ಸಿಲ್ಲು ಆ ಥರ ಎಲ್ಲ ಗಿಫ್ಟ್ಸ್ನ ತೊಗೊಂಡಿದ್ದ. ಮತ್ತು ನನಗೆ ಕಿಚನ್ ಆ್ಯಕ್ಸಸರೀಸ್ ಎಲ್ಲ ಬೇಕಿತ್ತು ಸ್ವಲ್ಪ. ಹಾಗಾಗಿ ಅವನ್ನ ಸ್ವಲ್ಪ ತೊಗೊಂಡೆ. ಕೆಲವೊಂದು ಐಟಮ್ಸು ಕಿಚನಲ್ಲಿ ಕುಕ್ಕಿಂಗ್ ಎಲ್ಲ ಲಾಕ್ಸ್ ಮಾಡಬೇಕಾದ್ರೆ ಆ ಒಂದು ಐಟಮ್ಸ್ನೆಲ್ಲ ಇಡೋದಕ್ಕಾಗಲಿ ಮತ್ತು ಅರೇಂಜ್ ಮಾಡಿ ಫೋಟೋ ಶೂಟ್ ಮಾಡಲಿಕ್ಕಾಗಿ ಅದು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟದ್ದು ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲ ಇರುತ್ತಲ್ಲ. ಸೊ ಆ ಥರ ಅದು ನೋಡಿ ತೊಗೊಂಡೆ. ಸೊ ವಿಶಾಲ್ ಮಾರ್ಟಿಗೆ ಬಂದಿದ್ವಿ ನಾವು. ಸ್ವಲ್ಪ ಟೈಮ್ ಇತ್ತು. ಮಗಳು ಕೂಡ ಇನ್ನೂ ಬಂದಿರಲಿಲ್ಲ. ನಮ್ಮ ಅಜ್ಜಿ ಊರಿಗೆ ಹೋಗಿದ್ಲು ಅವಳು. ಹಾಗಾಗಿ ಅವಳು ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಆ ವೆಯ್ಟ್ ಮಾಡೋಷ್ಟಿಗೆ ನಾನು ಇದೆಲ್ಲ ಪರ್ಚೇಸಿಂಗ್ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಪ್ಲೇಟ್ಸು ಎಲ್ಲ ತೊಗೊಂಡು ಬಂದಿದ್ದೆ. ಸೊ ವಿಶಾಲ್ ಮಾರ್ಟಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಈ ಥರ ಪ್ಲೇಟ್ಸು ಮತ್ತು ಎಲ್ಲ ಸಿಗುತ್ತವೆ. ಸೊ ಓಕೆ, ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕುಕ್ಕಿಂಗ್ ವ್ಲಾಗ್ಸ್ ಮಾಡಬೇಕಾದ್ರಂತೂ ನನಗೆ ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಅಂತಲೇ ಈ ಪ್ಲೇಟ್ಸ್ಗಳು ಮತ್ತು ಟ್ರೇ ಮತ್ತು ಬೌಲ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ನಾನು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಮತ್ತು ಈ ಒಂದು ವಾಟರ್ ಬಾಟಲು, ಈ ಥರ ಬೌಲು ಮತ್ತು ನನ್ನ ಸ್ಲಿಪ್ಪರು ಇದೆ ಇಷ್ಟು ನಾನು ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಸೊ ನಂತರ ಬರ್ತಡೇ ಪ್ರಿಪರೇಷನ್ಗೆ ಮಕ್ಕಳು ಕೂಡ ಬಂದಳು. ಸೊ ಬರ್ತಡೇಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ತೊಗೊಂಡು ಬಂದಿದ್ವಿ. 14 ಇಯರ್ಸ್ ಕಂಪ್ಲೀಟ್ ಅಂತ ಹೇಳಿ ಈ ಒಂದು ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಹೇಳಿ ಕೇಕ್ ಕಟಿಂಗ್ ಮಾಡಿಸಿದ್ವಿ. ಅವಳಿಗೆ ಈ ಕೇಕ್ ಕಟಿಂಗು ಅದೆಲ್ಲ ಏನು ಅಷ್ಟು ಇಷ್ಟನೇ ಪಡೋದಿಲ್ಲ. ಅಂದರೆ ಅವಳಿಗೆ ನನಗೆ ಅದೇ ಥರ ಬೇಕು ಇದೇ ಥರ ಬೇಕು ಅಂತೆಲ್ಲ ನಮಗೆಲ್ಲ ಬೇಡಿಕೆ ಎಲ್ಲ ಇಡೋದಿಲ್ಲ. ಹಾಗಾಗಿ ನಮಗಿಷ್ಟ ಅಂತ ಹೇಳಿಬಿಟ್ಟು ನಮಗೆ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಮಾಡಿದ್ವಿ. ಸೊ ನಾನು ತೊಗೊಂಡು ಬಂದಿದ್ದ ಡ್ರೆಸ್ಸು ಅವಳು ಹಾಕ್ಕೊಂಡಿರೋ ಅಂಥದ್ದು. ಸೊ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು. ಯಾವುದೇ ರೀತಿ ಆಲ್ಟ್ರೇಟ್ ಮಾಡೋ ಅಂಥದ್ದೇ ಇರಲಿಲ್ಲ. ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಕಲರು. ಈ ಥರ ಆದರೆ ಸ್ವಲ್ಪ ಸಾಫ್ಟಾಗಿರೋ ಅಂಥದ್ದಾದರೆ ಹಾಕ್ಕೊಳ್ತಾಳೆ. ತುಂಬ ಏನಾದರೂ ರಫ್ ಆಗಿರೋ ಅಂಥ ಡ್ರೆಸ್ಸಸ್ ಏನಾದ್ರು ತಂದು ಕೊಟ್ಟರೆ ನಿಜನೂ ಅದು ಹಾಕ್ಕೊಳ್ಳೋದು ಇಲ್ಲ. ಅದೊಂದು ಕಡೆ ತಿರುಗೂ ನೋಡೋದಿಲ್ಲ ಅವಳು. ಸೊ ತಮ್ಮನ ಕರ್ಕೊಂಡು ಅವಳು ಕೇಕ್ ಕಟಿಂಗ್ ಮಾಡ್ತಾಯಿದ್ಲು. ಏಯ್ ಮುಖ ತೋರಿಸೋ. ಗುಡ್. ಋತ್ವಿಕ್ ನೀನು ಹೋಗು ಈ ಕಡೆ ತಿರ್ಕೊಳ್ಳೋ.
ತೇಜ ಇನ್ನೂ ಬರ್ತ್ಡೇ ಮಾಡ್ಕೊತಾವಳೆ. ನೀನ್ ಕೊಡ ತನೋಷ್. ಇನ್ನೊಂದು ಗಿಫ್ಟ್ ಕೊಡು, ತಗೊಂಬಂದಿದ್ಯಲ್ಲ. ಫುಲ್ಲು ಕೊಡು, ಅವಳಿಗೆ ಕೊಟ್ಟಂದಿರ ತಾನೆ ನೀನು. ಸೊ ನೋಡಿದ್ರಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.